ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯೋ ಬಿರ್ನೇನಾದ್ರೂ ಯೋಚನೆ ಮಾಡಯ್ಯ, ಮನೆಗೆ ಯಾರಾದ್ರೂ ಬಂದ್ಬಿಟ್ರೆ ಕಷ್ಟ ಆಯ್ತದೆ. ಮುಚ್ಚಾಕೋದು ಕೊಲೆ ಮಾಡಿದ್ರೆ ಸುಲಭ ಅಲ್ಲ, ಸ್ವಲ್ಪ ತೆಪ್ಪಂಗೆ ನಿಂತ್ಕೋ. ಯೋ 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 ಜನರನ್ನೆಲ್ಲ ಕರೆದ್ಬಿಟ್ಟು ಇದ್ದಕ್ಕಿದ್ದಂಗೆ ರಂಗ ಸತ್ತೋದ ಅಂತ ನಾವೇ ಹೇಳ್ಬಿಟ್ರೆ ನೀನು ಮಾಡಿರೋದಕ್ಕೇನಂತ ಸಾಕ್ಷಿ ಐತಲ್ಲ, ಅದನ್ನ ಅಳ್ಸಾಕಿದ್ರೆ ಆಗೋಯ್ತಲ್ಲ. ಹಂಗೂ ಮಾಡ್ಬೋದು. ಆದರೆ ಊರಿನ ಜನ ಪೋಸ್ಟ್ ಮಾರ್ಟಮ್ ಆಗಬೇಕು ಅಂದರೆ ಎಲ್ಲ ಗೊತ್ತಾಗ್ತದಲ್ಲ, ಅವಾಗ ಏನು ಮಾಡ್ತೀಯಾ? ಯೋ ಯೋನಯ್ಯ ಮಾಡೋದು ಇವಾಗ. ನೋಡು, ಯಾರಿಗೂ ಗೊತ್ತಾಗ್ದಿರಂಗೆ ಈ ಹಣನ ಇಲ್ಲಿಂದ ಸಾಕ್ಷಿ ಎಲ್ಲರೂ ಊಟ ಕೊಡೋದು ಒಳ್ಳೇದು. ಮತ್ತೆ ಪುಟಕ ಬಂದು ಕೇಳಿದ್ರೆ ವಾತಾರೆಯಿಂದ ಕಾಣಲಿಲ್ಲ, ಊರ್ಗಿರ್ಗೆ ಹೋಗಿರ್ಬೇಕು ಅಂತ ಸುಳ್ಳು ಹೇಳ್ಬಿಡು. ಹಂಗೆ ಮಾಡೋಣ. ಸರಿ, ಆದ್ರೆ ಈ ಹಣ ನೀ ಹೆಂಗ್ ಸಾಕ್ಸೋದು ಇವಾಗ? ನೀನು ಗಂಗಾಧರಪ್ಪನ ವಾದಲ್ಲಿ ಹೊಡೆದು ಮೂಟೆ ಕಟ್ಟಿ ಕಾರಲ್ಲಿ ತಗೊಂಡೋಗಿದ್ದೆ. ನಾನು ಹೇಳ್ಬೇಕಾ ನಿನ್ಗೆ ಹೆಂಗೆ ಅಂತ? ನೋಡ, ಮನೆಯಾಗ ಎಲ್ಲರೂ ಗೋಣಿ ಚೀಲ ಇರ್ಬೇಕು, ತಗೋಬೋಗು. ನಾನಾ? ಬೇಡ ಬಿಡು, ನಾನು ಟೇಷನ್ ನಾನೇ ತರ್ತೀನಿ. ಓ ತಕೋ. ಇದ್ರಾಗೆ ಇವನನ್ನ ತುಂಬಿಕೊಂಡು ನಿನ್ನ ಕಾರ್ನಾಗ ಹಾಕೊಂಡು ಊರಿಂದ ಆಚೆ ತಗೋಬೇಕು. ನನ್ನ ಕಾರ್ನಾಗ ಯಾಕೆ? ಆಟೋ ಇತ್ತಲ್ಲ, ಅದ್ರಲ್ಲಿ ಹೋಗೋಣ. ಏಯ್, ಆಟೋ ಇರೋದು ಮೆಸ್ಗೇನಾರು ಸಾಮಾನು ತರಕ್ಕೆ. ಪವಿತ್ರವಾಗಿರೋ ಆಟೋನ ಅಪವಿತ್ರ ಮಾಡಬೇಡ. ನಿನ್ನ ಕಾರ್ಗೆ ಹೆಂಗೋ ಅಭ್ಯಾಸ ಆಯ್ತಲ್ಲ. ಅಯ್ಯೋ, ನಾನು ಹೋಗಿ ಕಾರ್ ತಗೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಗ್ತದೆ. ಆದ್ರೂ ಪರವಾಗಿಲ್ಲ, ನಿನ್ನ ಕಾರ್ನಾಗೆ ತಗೋಬೇಕು. ಹಾಳಾಗೋಗ್ಲಿ, ಆಯ್ತು. ನಾನು ಹೋಗಿ ತರ್ತೀನಿ. ಮೊದಲು ಇದನ್ನ ತುಂಬೋಣ ಬಾ. ಬಾ. ನೋಡಕ್ ನರ್ಪೆತ್ಲ ಇದ್ದಂಗಿದ್ರು ಎಡಪಾರ ಇದ್ದಾನೆ. ಅಯ್ಯಪ್ಪ, ಆಗ್ತಿಲ್ಲ ಕಣಯ್ಯ, ನನ್ನ ಕೈಲಿ ಆಗ್ತಿಲ್ಲ. ಸಾನೆ ಸುಸ್ತಾಗ್ತಿದೆ. ನಾನು ಹೋಗಿ ಹೊಸಿ ನೀರು ಕುಡ್ಕೊಂಬರ್ತೀನಿ. ಏಯ್ ಟಿಂಗ್ ರಂಗ, ಪರವಾಗಿಲ್ಲ ಕಲ, ಸ್ವಂದಾಗಿ ಆ್ಯಕ್ಟ್ ಮಾಡ್ತೀಯ. ಈ ಸಲ ನೀಯೇ ಅವಾರ್ಡ್ ಕೊಡ್ತೀನಿ. ಅವಳು ಬರಕ್ಕೆ ಮುಂಚೆ ಗೋಣಿ ಚೀಲ ಒಳಗಡೆ ಹೋಗ್ಬಿಡು. ಯೋ, ಆಗ್ಲೇ ನೀನು ಒಬ್ಬನೇ ಮೂಟೆ ಕಟ್ಬಿಟ್ಟಿಯಾ? ತಗೋ, ಹೊಸಿ ನೀರು ಕುಡ್ದು ನೀನು ಸುಧಾರಿಸ್ಕೊ. ತಗೋ. ಅಲ್ಲ ಕಣಯ್ಯ, ಅದ್ ಹೆಂಗ್ ಒಬ್ನೇ ಮೂಟೆ ಕಟ್ದೆ ಅಂತ? ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಮುದ್ದೆ ತಿಂದಿರೋ ದೇಹ ಇದು, ಅದಕ್ಕೆ ಹಿಂಗೆ. ಏಯ್, ಎತ್ತಕ್ಕಾಗಲ್ಲ, ಭಾರ ಐತೆ, ಹಿಡ್ಕೈಲಿ. ನನ್ನ ಗೆಳತಿ ಈಟು ವರ್ಷ ಈ ಊರಾಗೆ ಜೋಪಾನವಾಗಿರ್ಬೋದು ಅಂದ್ಕೊಂಡಿದ್ದೆ. ಆದರೆ ಅವಳ ಮಗಳೇ ನನ್ನ ಮನೆಯಾಗ ಅವಳೇ ಅನ್ನೋದು ನಾನು ಒಂದು ಕ್ಷಣನೂ ಅಂದಾಜು ಮಾಡೋಕ್ಕಾಗಲಿಲ್ಲ. ನಾನು ನಿಮ್ಮ ಜೊತೆ ಇದ್ರು ನನಗೂ ಸುಳಿವು ಸಿಗ್ಲಿಲ್ವಲ್ಲ ಪುಟ್ಟವ್ವ. ಮನೆಗೆ ಬಂದವ್ರಿಗೆ ಪೂರ್ವಪರ ವಿಚಾರಿಸಿದ್ರು ತಾನೆ ಯಾರು ಏನು ಅಂತ ಈಸಿಯ ತಿಳಿಯೋದು. ಆದರೆ ನಮ್ಮ ಪುಟ್ಟಕ್ಕ ಮನೆಗೆ ಬಂದವರು ಹೊಟ್ಟೆ ತುಂಬ್ತಾ ಅಂತ ನೋಡ್ತಾಳೆ ಅಟ್ಟೆಯ. ಅದಕ್ಕೆ ಊರ್ ಜನ ಪುಟ್ಟಕ್ಕನ್ನ ಹಸುಗ್ ಹೋಲ್ಸದು. ಕೈ ಮುಗಿದ್ರು ಹಾಲು ಕೊಡ್ತಾಳೆ, ಕೈ ಎತ್ತಿದ್ರು ಹಾಲು ಕೊಡ್ತಾಳೆ. ನಿಮ್ಮಂತ ಸ್ನೇಹಿತೆ ಪಡೋದಕ್ಕೆ ನನ್ನ ತಾಯಿ ತುಂಬಾ ಪುಣ್ಯ ಮಾಡಿದ್ಲು ಅವ್ವ. ಇದೊಳ್ಳೆ ಸರಿಯುತ್ತಲ್ಲವೇ? ಯಾವಾಗ್ಲೂ ಪುಟ್ಟಕ್ಕನೇ ಹೊಗಳ್ತಿದ್ರೆ ನಿನ್ ಗಂಡನ ಯಾವಾಗ ಹೊಗಳ್ತೀಯ? ಇವತ್ತು ನೀನು ನಿಮ್ಮ ತಾಯಿ ಸಮಾಧಿ ಪೂಜೆ ಮಾಡ್ತೀಯ ಅಂತಂದ್ರೆ ಅದಕ್ಕೆ ನಿನ್ ಗಂಡನೂ ಕಾರಣನೆಯಾ? ಅವ್ರನ್ನ ಮರೆಯಕ್ಕಾಗತ್ತಾ? ಅವ್ರ ಋಣ ತೀರ್ಬಾರ್ದು ಅಂತ ತಾನೆ ನಾನು ಸೆರ್ಗಲ್ ಗಂಟಾಕೊಂಡಿರೋದು.
ಸಾಕು ಸಾಕು ಮೊದಲು ಬಂದಿರೋ ಕೆಲಸ ಮುಗಿಸ್. ಯಾಕೆ ಬಾವ ಮತ್ತೆ ಆ ವೀರ ಹುಲಿ ಬೇಲಿ ಆಗ್ತಾನೆ ಅಂತನಾ? ಕೊಟ್ಟರು ಏಟ್ಗೆ ಬೇರೆ ಕಿತ್ಕೊಂಡಿರ್ತಾನೆ, ಇನ್ನು ಬೇಲಿ ಬೇರೆ ಹಾಕನಾ? ನಿನ್ನ ಜೊತೆಗೆ ನಾನು ಶಾನ ದಿನ ಇರೋಕ್ಕಾಗಲಿಲ್ಲ ಅಂತ ನಿನ್ನ ಮಗಳನ್ನ ನನ್ನ ಮಗಳ ರೂಪದಲ್ಲಿ ಕಳಿಸ್ಕೊಟ್ಟಿದ್ದೀಯ. ನಿನ್ನ ಗೆಳ್ತನನ ನಾನು ಸಾಯ ಗಂಟ ಮರೆಯೋಕ್ಕಾಗಕ್ಕಿಲ್ಲ. ಹಳೆ ಗೆಳ್ತಿನ ಮಾಡ್ಕೊಂಡು ಈ ಹೊಸ ಗೆಳ್ತಿನ ಮರಿಬೇಡ ಪುಟ್ಟಕ್ಕ. ನಿನ್ ಗೆಳ್ತಿಯಾಗಿ ನಾನು ಇನ್ನೂ ಇಲ್ಲೇ ಇವ್ನಿ, ನಿನ್ ಜೊತೆಯಾಗಿ ಈಗ ದೂರ ಬಂದೀವ್ನಿ. ನಿಮ್ಮನ್ನ ಮರೆಯೋಕ್ಕಾಯ್ತದ ಅಮ್ಮವ್ರೆ? ಇವತ್ತು ನನ್ನ ತವರು ನೆಮ್ಮದಿಯಾಗಿ ನಿದ್ದೆ ಮಾಡೋಂಗಾಗಿದ್ರೆ ಅದಕ್ಕೆ ಮುಖ್ಯ ಕಾರಣ ನೀವೇ ಅನ್ಬೋದು. ಹಾಗಾರೆ ನಂದೇನಿಲ್ವಾ? ಹಂಗಲ್ಲ ಕಣಪ್ಪ ನಾನು ಹೇಳಿದ್ದು. ಅಮ್ಮ ಅವರು ನನ್ನ ಶಾನ ಬಲವಂತ ಮಾಡಿ ಇಲ್ಲಿ ಕರ್ಕೊಂಬರ್ದೆ ಹೋಗಿದ್ದಿದ್ರೆ ನಾನು ತಿರುಗಿ ನನ್ನ ತವ್ರನ್ನ ನೋಡ್ತಾ ಇರ್ನಿಲ್ವಲ್ಲ, ಅದಕ್ಕಂದೆ. ಅಂತೂ ಇಬ್ರು ಗೆಳ್ತಿರು ಸೇರ್ಕೊಂಡು ಊರ್ನೇ ಉದ್ಧಾರ ಮಾಡ್ಬಿಟ್ರು ಬುಡಿ. ರಾಮ ಸೇತುವೆ ಕಟ್ಬೇಕಂದ್ರೆ ಅಳಿಲು ತನ್ನ ಕೈಲಾದಷ್ಟು ಮರಳನ್ನ ತಂದು ಸುರಿತಾ ಆಯ್ತಂತೆ. ಹಂಗೆಯ ಈ ಸಿಡ್ಲೂರಿನ ಉದ್ಧಾರಕ್ಕೆ ಈ ಬಂಗಾರಮ್ಮನ ಅಳಿಲ್ ಸೇವೆ ಆಟೆ. ನಿಮ್ದು ಅಳಿಲ್ ಸೇವೆ ಆದರೂ ನೀವು ಕೊಟ್ಟು ಮಣ್ಣಿಂದಾನೆ ಇವತ್ತು ನಾನು ಊರು ಉದ್ಧಾರ ಆಗಿದ್ದು. ಗೆಳ್ತಿರಿಬ್ರು ಒಂದಾಗಿ ಈ ಕಂಟಿನೇ ಮರ್ತ್ಬಿಟ್ರು. ಲೇ ಕಾಳಿ ಬಾ ಹೊರಡಮ್ಮ. ಸಾರಿ ಪತಿದೇವ, ಇವತ್ತು ನಮ್ಮೆಲ್ಲರ ಖುಷಿಗೆ ನೀವು ಕೂಡ ಕಾರಣ. ಥ್ಯಾಂಕ್ ಯು ಸೋ ಮಚ್. ಹೌದು, ಆಗಿಂದ ಬರೀ ನಾವೇ ಮಾತಾಡ್ತಿದೀವಿ. ಗಂಗಣ್ಣ ಎಲ್ಲಿ? ಸಮಾಧಿ ಪೂಜೆ ಆಗ್ಬೇಕು ಅಂತ ನಮ್ಗಿಂತ ಜಾಸ್ತಿ ಅವ್ರಿಗೆ ಆತಂಕ ಇತ್ತು. ಗಂಗಣ್ಣಂಗೆ ಗುಟ್ಟು ರಟ್ಟಾಯ್ತು ಅಂತ ಮುಖ ತೋರ್ಸೋದಕ್ಕೆ ಹಂಚ್ಕೊಂಡು ಎಲ್ಲರೂ ಹೊಂಟೋದು ಹೆಂಗೆ ಕತೆ?